ವಿಜಯಪುರದಲ್ಲಿ ಬರದ ಛಾಯೆ, ಮಳೆ ಇಲ್ಲದೆ ರೈತ ಸಮುದಾಯ ಕಂಗಾಲು. ಹೌದು, ಬರ ವೀಕ್ಷಣೆ ಮಾಡಿದ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಮಳೆ ಇಲ್ಲದ ಕಾರಣ ಬಿತ್ತನೆ ಮಾಡದ ರೈತರು. ರಾಜ್ಯದಲ್ಲಿ 2026ರ ಮುಂಗಾರು ವೈಪರೀತ್ಯದಿಂದ ಒಂದೆಡೆ ಭಾರೀ ಮಳೆ ಪ್ರವಾಹದಿಂದ ಅಪಾರ ಹಾನಿಯಾಗಿದ್ದರೆ, ಮತ್ತೊಂದೆಡೆ 40ರಿಂದ 43ರಷ್ಟು ಮಳೆ ಕೊರತೆಯಿಂದ ಬರಗಾಲದ ಛಾಯೆ ಆವರಿಸಿದೆ. ಈ ಹಿನ್ನೆಲೆ ಜೆಡಿಎಸ್ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಬರಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಇಂದು ವಿಜಯಪುರ ಜಿಲ್ಲೆಯ ಬರಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿದ್ದು ರೈತರೊಂದಿಗೆ ಚರ್ಚೆ ನಡೆಸಿದ್ದಾರೆ. ಆಮೇಲೆ ಸರ್ ಇನ್ನೊಂದು ಮುಖ್ಯವಾಗಿ ಸರ್ ಸುಮ್ಮನೆ ಕೇಳದೆ ಭೂಮಿ ಸರ್ವೆ ಮಾಡಕತ್ತಾರ ಸರ್ ನಮ್ಮಲ್ಲಿ ಬಂದು. ಅದು ಏನು ಉದ್ದೇಶ ಟೈಪ್ ನಡೆದಲ್ಲ ಆ ಟೈಪ್ ಇಲ್ಲಿ ಕೂಡ ಸರ್ವೆ ಸುಮ್ಮನೆ ಬಂದ್ ಮಾಡ್ತಾರೆ ಸರ್. ಕಂಪನಿಗಳು ಏನಂತ ಗೊತ್ತಿಲ್ಲ ರೀ, ಏನು ಮಾಹಿತಿ ಹೇಳದೆ ಈ ತರ ಇಲ್ಲಿ ಬಡವರು ಅದರ ಹೆಂಗಾದ್ರು ಕೊಟ್ಟು ಹೋಗ್ತಾರೆ ಅಂತಕ್ಕಂಥ ವಿಚಾರ ಯಾರು ಗೊತ್ತು ಸರ್ಕಾರ ಅಕ್ವಿಸಿಷನ್ ಮಾಡಿದರೆ ಇನ್ನು ಏನು ಮಾಡಿಲ್ಲ, ಯಾವ ಫ್ಯಾಕ್ಟರಿ ತಗೊಂಡ್ಬಂದಿಲ್ಲ, ಏನು ಇಲ್ಲ ಸರ್. ಸುಮ್ಮನೆ ಬಂದು ಸರ್ವೆ ಮಾಡಕತ್ತಾರ. ಇಲ್ಲಿ ಏನಾಯ್ತಣ, ಒಟ್ಟು ನೀರಾವರಿ ಇದ್ದಿತ್ತಲ್ಲ, ಇಲ್ಲಿ ಭಾಗದ ಎಲ್ಲಾ ರೈತರು ಹೋರಾಟ ಕಟ್ಟಿಂಗ್ ಸರ್ವೆ ಮಾಡಿಲ್ಲ ಇನ್ನು. ಯಾರು ಸಚಿವರಿಲ್ಲ, ಲೋಕಲ್ ಶಾಸಕರಿಲ್ಲ, ಯಾರು ಇಲ್ಲ ಸರ್. ಇಲ್ಲಿ ಸುಮ್ಮನೆ ಓಟ್ ಕೇಳಕ್ ಅಷ್ಟ ಮಾತ್ರ ಬರೋದಿಲ್ಲ. ಲೋಕಲ್ ಶಾಸಕರು ಅದಾರ ಕರೆ ಒಂದ್ ದಿವಸ ಬಂದಿಲ್ಲ, ಬಂದಿಲ್ಲ. ಏನ್ ಪರಿಸ್ಥಿತಿ ಪರಿಸ್ಥಿತಿ ಹಂಗದ್ರಿ, ನಾನು ಮಾರಾಟ ನಾವು ಕಬ್ಬು ಕಡಿಲಾರ್ದೆ ಟೋಟಲ್ ಹೈರಾಣ ಅದ್ರ ಭಾಳ. ಬಿಜಾಪುರ ತೋಡಿ ಮಂದಿ ಹೋಗ್ತಾರ. ಬಿಜಾಪುರ ಹುಲಿಕಾರ್ ಮಂದಿ ಏನದ್ರಿ, ಎಲ್ಲರೂ ಹುಲಿಕಾರ್ ಮಂದಿ ಮಾರಾಟ ಹೋದ್ರೆ ಹೈರಾಣ. ಕಬ್ಬು ಕಡಿಯೋದು ಏನ್ ಮಾಡೋದು, ವ್ಯವಸಾಯ ಬಿಟ್ಟು ಹೋಗ್ಬೇಕಾಗಿದ್ರೆ ಈ ವರ್ಷ ಬರಗಾಲ ಪೀಡಿತ